1932ನೇ ಇಸ್ವಿ ಮೇ 1ನೇ ತಾರೀಕು ಎಸ್.ಸಿ. ಮಲ್ಲಯ್ಯ ಮತ್ತು ತಾಯಮ್ಮ ಆ ದಂಪತಿಯ ಪುತ್ರನಾಗಿ ಸೋಮನಹಳ್ಳಿಯಲ್ಲಿ ಜನಿಸಿದಂಥ ಎಸ್.ಎಂ. ಕೃಷ್ಣ. ಎಸ್.ಎಂ. ಅಂತಂದರೆ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಕರ್ನಾಟಕ ಕಂಡಂಥ ಒಬ್ಬ ಚತುರ ರಾಜಕಾರಣಿ. ಅವರೀಗ ಇನ್ನಿಲ್ಲ, ವಯೋಸಹಜ ಕಾಯಿಲೆಗಳಿಂದ ಅವರು ಸಾವು ಕಂಡಿದ್ದಾರೆ. ಕರ್ನಾಟಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಎಸ್.ಎಂ. ಕೃಷ್ಣ. ಅವರು ಅಲಂಕರಿಸಿದಂಥ ಹುದ್ದೆಯೇ ಇಲ್ಲ. ಶಾಸಕರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, 4 ಮನೆಗಳು, ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ, ರಾಜ್ಯಸಭೆ, 4 ಸ್ಥಾನಗಳಿಗೆ ಆಯ್ಕೆಯಾದಂಥ ಅಪರೂಪದ ರಾಜಕಾರಣಿ. ಬರೀ ಇಷ್ಟೇ ಅಲ್ಲ, ಮುಖ್ಯಮಂತ್ರಿ, ರಾಜ್ಯಪಾಲರು, ಕೇಂದ್ರ ಸಚಿವರು, ಈ ಎಲ್ಲ ಹುದ್ದೆಗಳನ್ನು ಅವರು ಅಲಂಕರಿಸಿದರು. ಕೇಂದ್ರ ಸಚಿವರಾಗಿ ಅವರು ಮಾಡಿದಂಥ ಕೆಲಸ, ವಿದೇಶಾಂಗ ಖಾತೆ ಸಚಿವರಾಗಿದ್ದರು ಎಸ್.ಎಂ. ಕೃಷ್ಣ. ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿದ್ದರು. ಮಹಾರಾಷ್ಟ್ರ ಆಗ ಅತ್ಯಂತ ಬಿಕ್ಕಟ್ಟನ್ನು ಎದುರಿಸಿದಂಥ ಒಂದು ಸಂದರ್ಭ ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದಾಗ. ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿ ಏನು ಹೂವಿನ ಹಾಸಿಗೆ ಆಗಿರಲಿಲ್ಲ. ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಆಗ್ತಾನೆ ಜನತಾ ಪರಿವಾರದ ಒಂದು ಏನು ಸಮಸ್ಯೆಗಳಿತ್ತು, ಆ ಸಮಸ್ಯೆಯಿಂದ ಆ ಸೋಲು ಕಂಡ ನಂತರ ನಾಯಕರಾಗಿ ಹೊರಹೊಮ್ಮಿದವರು ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಅತಿ ಹೆಚ್ಚು ಸಂಕಷ್ಟವನ್ನು ಎದುರಿಸಿತ್ತು. ಅಂದರೆ ಸುಮಾರು ಒಂದು 7-8 ದಶಕಗಳ ಕಾಲ ಯಾವತ್ತೂ ಕಂಡೆರಿಯದಂಥ ಭೀಕರ ಬರಗಾಲ ಬಂದಿತ್ತು. ಎಲ್ಲೂ ಸಹ ಮಳೆ ಆಗ್ತಾ ಇದ್ದಿಲ್ಲ. ರೈತರು ಕಂಗಾಲಾಗಿದ್ದರು. ಬೆಳೆಗಳೆಲ್ಲ ನಾಶ ಆಗಿತ್ತು. 2-3 ಬೆಳೆ ಮಾಡಲಿಕ್ಕೆ ಆಗಿದ್ದಿಲ್ಲ. ಮಳೆನೇ ಇದ್ದಿಲ್ಲ ಇಡೀ ರಾಜ್ಯದಲ್ಲಿ. ಭೀಕರ ಬರಗಾಲ ಎಲ್ಲ ಕಡೆ. ಅಂಥದೇ ಸಂದರ್ಭದಲ್ಲಿ ಕಾವೇರಿ ನೀರನ್ನು ಬಿಡಬೇಕು ಅಂತೇಳಿ ತಮಿಳುನಾಡಿಂದ ಒತ್ತಡ ಬಂದಿತ್ತು. ಕಾವೇರಿ ನೀರನ್ನು ಬಿಡಲೇಬೇಕು ಅಂತೇಳಿ. ಕಾವೇರಿ ವಿವಾದ ಅದು ಬರಗಾಲ ಇದ್ದಂಥ ಸಂದರ್ಭದಲ್ಲೇ ಭಾಳ ಪೀಕಿಗೆ ಹೋಗುತ್ತೆ. ಎಸ್.ಎಂ. ಕೃಷ್ಣ ಅವರಿದ್ದ ಕಾಲದಲ್ಲೂ ಸಹ ಅಷ್ಟೇ. ಆ ಸಂದರ್ಭದಲ್ಲಿ ಅವರೊಂದು ಕಾಲ್ನಡಿಗೆ ಯಾತ್ರೆ ಮಾಡಿದರು, ಕಾವೇರಿಗಾಗಿ ಕಾಲ್ನಡಿಗೆ ಅಂತೇಳಿ. ಕಾವೇರಿಗಾಗಿ ಇನ್ನೇನು ಮಾಡೋಕ್ಕಾಗ್ತಿದ್ದಿಲ್ಲ ಅವಾಗ. ಕಾಲ್ನಡಿಗೆ ಯಾತ್ರೆಯನ್ನು ಮಾಡಿದರು. ನಂತರ ಇನ್ನೊಂದು ಭಾಳ ದೊಡ್ಡ ಘಟನೆ ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅಪಹರಣ. 108 ದಿನಗಳ ಕಾಲ ರಾಜ್ಕುಮಾರ್ ಅವರು ಅಪಹರಣ ಆಗಿದ್ದು, ವೀರಪ್ಪನ್ ಅವ್ರನ್ನ ಅಪಹರಿಸಿಕೊಂಡು ಸತ್ಯಮಂಗಲಂ ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಅಂಥ ಸಂದರ್ಭದ ಆ ಸಿಚುವೇಶನನ್ನೇ ಹ್ಯಾಂಡಲ್ ಮಾಡಬೇಕಿತ್ತು. ಎಂಥ ಕಷ್ಟದ ಸಿಚುವೇಶನ್ ಅಂದರೆ, ಇಡೀ ರಾಜ್ಯ ರಾಜ್ಕುಮಾರ್ಗಾಗಿ ಹೇಳ್ತಾ ಇದೆ, ಸರ್ಕಾರಕ್ಕೆ ಉಗಿತಾ ಇದ್ದಾರೆ, ಜನ ಅಭಿಮಾನಿಗಳು ಬೈತಾ ಇದ್ದಾರೆ, ಏನು ಮಾಡ್ತೀವಿ ಸರ್ಕಾರ ಈ ಲೋಪ. ಆದರೆ ರಾಜ್ಕುಮಾರ್ ಅಪಹರಣ ಆಗಿದ್ದು ಗಾಜನೂರಿಂದ. ಗಾಜನೂರಿರೋದು ತಮಿಳುನಾಡು ಸರ್ಕಾರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಹಳ್ಳಿ. ಅದು ಹೊಸೂರು ಕ್ಷೇತ್ರದಲ್ಲಿ ಬರುತ್ತೆ. ಗಾಜನೂರು ರಾಜ್ಕುಮಾರ್ ಅವರ ಹುಟ್ಟೂರು. ರಾತ್ರೋರಾತ್ರಿ ಅವರ ಅಪಹರಣ ಆದಾಗ ಅವ್ರನ್ನ ಕರ್ಕೊಂಡು ಹೋದಾಗ ಕರ್ನಾಟಕ ಸರ್ಕಾರವೂ ಸಹ ಅಷ್ಟೇ ಸಮ ಜವಾಬ್ದಾರಿನ ಹೊರಬೇಕಾಗಿ ಬಂತು. ಯಾಕಂದರೆ ರಾಜ್ಕುಮಾರ್ ಕನ್ನಡದ ಆಸ್ತಿ. ಅಂತಹ ಒಂದು ಸಂದರ್ಭವನ್ನು ಬಹಳ ಚಾಣಾಕ್ಷತೆಯಿಂದ ನಿರ್ವಹಣೆ ಮಾಡಿದ್ದು ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಡು ಬರಲೇಬೇಕು ಅಂತೇಳಿ ಅದು ಯಾವ ರೀತಿಯಲ್ಲಾದರೂ ಆಪರೇಷನ್ ಮಾಡ್ಬೋದಿತ್ತು. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಬಿಡುಗಡೆಗೆ ಸೇನೆಯನ್ನೇ ಕಾಡಿಗೆ ನುಗ್ಗಿಸ್ಬೋದಾಗಿತ್ತು, ಅದು ಬೇರೆ ಏನೋ ಮಾಡ್ಬೋದಿತ್ತು. ಆದರೆ ರಾಜ್ಕುಮಾರ್ ಅವರನ್ನು ಅತ್ಯಂತ ಸುರಕ್ಷಿತವಾಗಿ ನಾಡಿಗೆ ಕರೆದುಕೊಂಡು ಬರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ, ದೊಡ್ಡ ಹೊಣೆ ಎಸ್.ಎಂ. ಕೃಷ್ಣ ಅವರಿಗಿತ್ತು. ಅದನ್ನು ಅತ್ಯಂತ ಚಾಕಚಕ್ಯತೆಯಿಂದ ನಿಭಾಯಿಸಿದರು. ನಕ್ಕೀರನ್ ಪತ್ರಿಕೆಯ ಗೋಪಾಲನ್ ಪತ್ರಿಕೆಯ ಸಂಪಾದಕ, ವೀರಪ್ಪನವ್ರ ಜೊತೆಗೆ ಉತ್ತಮ ಸಂಬಂಧ ಹೊಂದಿದಂಥ ಒಬ್ಬ ಪತ್ರಕರ್ತ. ಆತನನ್ನು ಸಂಧಾನಕಾರನನ್ನಾಗಿ ಅವರು ಕಾಡೊಳಗೆ ಕಳಿಸ್ತಾರೆ. 2 ಬಾರಿ ನಕ್ಕೀರನ್ ಗೋಪಾಲ್ ಕಾಡಿನೊಳಗೆ ಹೋಗಿ ವೀರಪ್ಪನ ಜೊತೆ ಮಾತಾಡ್ತಾನೆ. ನಕ್ಕೀರನಿಗೆ ರಾಜ್ಕುಮಾರನ್ನ ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ, ವಾಪಸ್ ಕರ್ಕೊಂಡು ಬರಲಿಕ್ಕೆ. ಆಗ ಇನ್ನೊಂದು ತಂಡ ರೆಡಿ ಆಗುತ್ತೆ, ನೆಡುಮಾರನ್ ನೇತೃತ್ವದ ತಂಡ. ತಮಿಳಿನ ಸಿಂಪತೈಸರ್, ಏನು ಪ್ರಗತಿಪರರ ಸಿಂಪತೈಸರ್ ಆಗಿರ್ತಕ್ಕಂಥ ಒಂದು ತಂಡ. ಆ ತಂಡ ವೀರಪ್ಪನ ಹತ್ರ ಹೋಗುತ್ತೆ, ವೀರಪ್ಪನ ಜೊತೆ ಮಾತುಕತೆ ಮಾಡುತ್ತೆ. ರಾಜ್ಕುಮಾರ್ ಸುರಕ್ಷಿತವಾಗಿ ಹೊರಗೆ ಬರ್ತಾರೆ. ರಾಜ್ಕುಮಾರ್ ಸುರಕ್ಷಿತವಾಗಿ ಹೊರಬಂದಂಥ ಈ ಕಾರ್ಯಾಚರಣೆ ಏನಿದೆ, ಈ ಕಾರ್ಯಾಚರಣೆ ಇಡೀ ದೇಶ ಕುತೂಹಲದಿಂದ ಗಮನಿಸ್ತಾ ಇತ್ತು. ಯಾವ ರೀತಿ ಆಗುತ್ತೆ, ಏನಾಗುತ್ತೆ ಅಂತೇಳಿ. ರಾಜ್ಕುಮಾರ್ ಅಪಹರಣದ ಆ ಘಟನೆ ಸರ್ಕಾರಕ್ಕೆ ಬಹಳ ದೊಡ್ಡ ಸವಾಲು. ಕರ್ನಾಟಕ ಸರ್ಕಾರಕ್ಕೆ ಮತ್ತು ತಮಿಳುನಾಡು ಸರ್ಕಾರಕ್ಕೆ ಬಹಳ ದೊಡ್ಡ ಸವಾಲಾಗಿತ್ತು. ಒಬ್ಬ ಮೇರು ನಟ, ಒಬ್ಬ ಕಲಾವಿದ ಮತ್ತು ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಒಬ್ಬ ಜನಾನುರಾಗಿ, ಸಜ್ಜನಿಕೆಯ ಪ್ರತೀಕ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕರ್ಕೊಂಡು ಬರಬೇಕಾಗಿತ್ತು, ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕಾಗಿತ್ತು. ಅದು ಆ ಸಂದರ್ಭದಲ್ಲಿ ಏನಾದರೂ ಸೇನೆ ಕಾಡೊಳಗೆ ಹೋಗಿದ್ರೆ, ಸತ್ಯಮಂಗಲಂ ಫಾರೆಸ್ಟ್ ಒಳಗೆ ಹೋಗಿದ್ರೆ ಏನು ಬೇಕಾದ್ರೆ ಆಗ್ಬೋದಿತ್ತು. ವೀರಪ್ಪನ ಹತ್ಯೆ ಆಗ್ತಾ ಇತ್ತು, ಮತ್ತೇನೋ ಆಗ್ತಿತ್ತು. ಆದರೆ ರಾಜ್ಕುಮಾರ್ ಅವರ ಸುರಕ್ಷತೆ ಬಗ್ಗೆ ಒಂದು ಆತಂಕ ಇತ್ತು. ಆದರೆ
ವೀರಪ್ಪನ್ ಏನೇನೋ ಬೇಡಿಕೆ ಇಟ್ಟ, ಹಣದ ಬೇಡಿಕೆ ಇಟ್ಟ, ಯಾರು ಬಿಡುಗಡೆ ಆಗಬೇಕು ಅಂತ, ಹೀಗೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ರಾಜ್ಕುಮಾರ್ ಅವರು ಬಿಡ್ತೇನೆ ಅಂತ ಅಂದ, ಒತ್ತೆಯಾಗಿರಿಸ್ಕೊಂಡಿದ್ದ. ಅಂಥ ಒಂದು ಸಂದರ್ಭವನ್ನು 108 ದಿನಗಳ ಕಾಲ ಕರ್ನಾಟಕ ಶಾಂತವಾಗಿ ಇರುವಂತೆ ಮಾಡಿ ರಾಜ್ಕುಮಾರ್ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರ್ತೇವೆ ಅನ್ನುವಂಥ ಭರವಸೆಯನ್ನು ಇಡೀ ನಾಡಿಗೆ ನೀಡಿ ಅದರಂತೆ ಮಾಡಿದಂಥ ಒಬ್ಬ ಚತುರ ಮುತ್ಸದ್ದಿ ರಾಜಕಾರಣಿ ಎಸ್ ಎಂ ಕೃಷ್ಣ. ಬಹುಶಃ ಬೇರೆ ಮುಖ್ಯಮಂತ್ರಿಗಳಿದ್ರೆ ಆ ಸಂದರ್ಭವನ್ನು ಹೇಗೆ ಅದನ್ನ ನಿರ್ವಹಣೆ ಮಾಡ್ತಾಯಿದ್ರು ಹೇಗೆ ಗೊತ್ತಿಲ್ಲ. ಆದರೆ ಕೃಷ್ಣ ಅವರು ಮಾತ್ರ ರಾಜ್ಕುಮಾರ್ ಅಪಹರಣದ ಅಂಥ ಒಂದು ಸೂಕ್ಷ್ಮವಾದ ಒಂದು ಸಿಚುವೇಶನನ್ನು ಅದ್ಭುತವಾಗಿ ಅವರು ನಿರ್ವಹಣೆ ಮಾಡಿದರು. ರಾಜ್ಕುಮಾರ್ ಸುರಕ್ಷಿತವಾಗಿ ಕಾಡಿನಿಂದ ನಾಡಿಗೆ ಹೊರಗೆ ಬಂದರು. ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ ವೀರಪ್ಪನ್ನು ಒಬ್ಬ ಶಾಸಕರನ್ನೇ, ಹನೂರು ಕ್ಷೇತ್ರದ ಶಾಸಕ ನಾಗಪ್ಪ ಅವ್ರನ್ನ ಅಪಹರಿಸಿ ಬಿಡ್ತಾನೆ. ಈ ರಾಜ್ಕುಮಾರ್ ಅಪಹರಣ ಆದಂಥ ಸಂದರ್ಭದಲ್ಲೂ ಸಹ ದಿಢೀರನೆ ಗೋವಿಂದರಾಜು ಬಂದು ಹೊರಗೆ. ಆಗ ಮತ್ತೆ ಆತಂಕ ಶುರುವಾಗುತ್ತೆ. ವೀರಪ್ಪನಿಗೆ ಸಿಟ್ಟು ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಅವ್ರು ಗೊತ್ತಾಗಿದ್ದಂಥ ಒಬ್ಬ ವ್ಯಕ್ತಿ ಹೊರಗೆ ಹೋದ ಅಂತೇಳಿ. ಗೋವಿಂದರಾಜು ಹೊರಗೆ ಹೋದಾಗ ಆ ಸಿಚುವೇಶನನ್ನೇ ಬೇರೆ ಥರ ನಿರ್ವಹಣೆ ಮಾಡಿದ್ರು. ಆಕಾಶವಾಣಿಯಲ್ಲಿ ಸಂಪರ್ಕಕ್ಕೆ ಬೇರೆ ಯಾವ ಮಾರ್ಗಗಳು ಇದ್ದಿಲ್ಲ ವೀರಪ್ಪನ ಸಂಪರ್ಕಕ್ಕೆ. ಆಕಾಶವಾಣಿ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ರು ಸರ್ಕಾರದ ಪರವಾಗಿ, ಕರ್ನಾಟಕ ಸರ್ಕಾರದ ಪರವಾಗಿ. ಪಾರ್ವತಮ್ಮ ಅವರ ಧ್ವನಿ ಆಕಾಶವಾಣಿಯಲ್ಲಿ ನಿರಂತರ ಪ್ರಸಾರ ಆಗ್ತಾ ಇತ್ತು. ಅದೊಂದೇ ಮಾರ್ಗ ಇದ್ದಿದ್ದು ವೀರಪ್ಪನ್ ಮಾತಾಡಿಸ್ಲಿಕ್ಕೆ. ರಾಜ್ಕುಮಾರ್ ಅವ್ರನ್ನ ಬಿಡಿ, ಸುರಕ್ಷಿತವಾಗಿ ಬಿಡಿ ಅವರಿಗೆ ಅಂತ ವೀರಪ್ಪನ್ ಅವರಿಗೆ ಮೆಸೇಜನ್ನು ಕಳಿಸ್ತಕ್ಕಂಥ ಒಂದು ದಾರಿ ಇದ್ದಿದ್ದು ಆಕಾಶವಾಣಿನೇ. ಆಕಾಶವಾಣಿ ಮೂಲಕ ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶ ವೀರಪ್ಪನ್ ಅವರಿಗೆ ತಲುಪಿಸ್ತಾ ಇದ್ರು. ಬಹುಶಃ ಈ ಎಲ್ಲ ಕಾರಣಕ್ಕೆ ವೀರಪ್ಪನ್ ಆಗ ಸ್ವಲ್ಪ ಮೈಲ್ಡ್ ಆಗಿದ್ದ, ಅಥವಾ ಬೇರೆ ಏನೇನು ಕಾರಣಗಳು ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತು. ಅಂಥ ಸಂದರ್ಭವನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಣೆ ಮಾಡಿ ರಾಜ್ಕುಮಾರ್ ಹೊರಗೆ. ಇದು ನೋಡಿ ದೃಶ್ಯ ನೀವು ನೋಡ್ತಾ ಇದ್ದೀರಿ. ರಾಜ್ಕುಮಾರ್, ಎಸ್ ಎಂ ಕೃಷ್ಣ ಮತ್ತು ಖರ್ಗೆ. ಎಸ್ ಎಂ ಕೃಷ್ಣ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ರಾಜ್ಕುಮಾರ್ ಬಿಡುಗಡೆ ಆದ ನಂತರ. ಇದು ಕಾಡಿನ ಒಳಗೆ ರಾಜ್ಕುಮಾರ್ ಇದ್ದಂಥ ಫೋಟೋ, ಕೆಲವೇ ಫೋಟೋಗಳು, ಅಲ್ಲಿ ನಕ್ಕೀರಂ ಗೋಪಾಲ್ ತೆಗೆದಂಥ ಫೋಟೋಗಳು, ಕೆಲವೇ ಫೋಟೋಗಳು ಮಾತ್ರ ರಾಜ್ಕುಮಾರ್ ಮತ್ತು ವೀರಪ್ಪನ್ ಇದ್ದಂಥ ಫೋಟೋಗಳು. ಇದು ಪತ್ರಿಕಾಗೋಷ್ಠಿ, ರಾಜ್ಕುಮಾರ್ ಬಿಡುಗಡೆ ಆದ ನಂತರದ ಪತ್ರಿಕಾಗೋಷ್ಠಿ. ಎಲ್ಲರ ಮುಖದಲ್ಲಿ ಸಂತೋಷ ಇದೆ. ರಾಜ್ಕುಮಾರ್, ಎಸ್ ಎಂ ಕೃಷ್ಣ, ಖರ್ಗೆ ಒಂದು ಆಪರೇಷನ್ ಅತ್ಯಂತ ಯಶಸ್ವಿಯಾಗಿ ಆದಂಥ ಒಂದು ಸಂತೋಷ ಎಲ್ಲರ ಮುಖದಲ್ಲಿ ಕಾಣ್ತಾ ಇದೆ. ಇಡೀ ವಿಶ್ವವೇ ಗಮನಿಸಿದಂಥ ಒಂದು 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 ಕಾರ್ಯಾಚರಣೆ ಇದು. ರಾಜರಹಸ್ಯ ಅಂತೇಳಿ ಹಾಗೆ ಇದ್ದಂಥ ಪೊಲೀಸ್ ಮುಖ್ಯಸ್ಥರು ದಿನಕರ್ ಅವರು ಇದ್ರ ಬಗ್ಗೆ ಒಂದು ಪುಸ್ತಕವನ್ನೇ ಬರೀತಾರೆ, ರಾಜರಹಸ್ಯ ಅಂತೇಳಿ. ಅದು ರವಿ ಬೆಳಗೆರೆ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ರಾಜರಹಸ್ಯ. ಅವ್ರು 4 ತಿಂಗಳು ಮಾತ್ರ ಕರ್ನಾಟಕದ ಮುಖ್ಯಸ್ಥರಾಗಿರ್ತಾರೆ. ಆಗ ಈ ಘಟನೆ ನಡೆಯುತ್ತೆ, ಹೇಗೆ ಈ ಆಪರೇಷನ್ ಆಯಿತು ಅಂತೇಳಿ. ಹಾಗಾಗಿ ಇಡೀ ವಿಶ್ವವೇ ಭಾಳ ಕುತೂಹಲದಿಂದ ಗಮನಿಸ್ತಾ ಇದ್ದಂಥ ಈ ಒಂದು ಸಿಚುವೇಶನನ್ನು ಅತ್ಯಂತ ಸಂವೇದನಾಶೀಲರಾಗಿ, ಅತ್ಯಂತ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದು ಎಸ್ ಎಂ ಕೃಷ್ಣ. ಸಂಧಾನಕಾರರನ್ನಾಗಿ ನಕ್ಕೀರನ್ ಅವ್ರನ್ನ ಬಳಸ್ಕೋಬೇಕು ಅನ್ನುವಂಥ ಯೋಚನೆ ಆಗಿರ್ಬೋದು, ನೆಡುಮಾರನ್ ಕುಮಾರ್ ಅವ್ರನ್ನ ಬಳಸ್ಕೋಬೇಕು ಅನ್ನೋ ಯೋಚನೆ ಆಗಿರ್ಬೋದು, ಇವೆಲ್ಲವೂ ಸಹ ತಮಿಳುನಾಡು ಸರ್ಕಾರದ ಜೊತೆಗೆ ಒಂದು ಸೌಹಾರ್ದ ಸಂಬಂಧವನ್ನು ಹೊಂದಿ ರಾಜ್ಕುಮಾರ್ ಅವರ ಬಿಡುಗಡೆಯಲ್ಲಿ ದೊಡ್ಡ ಪಾತ್ರ ವಹಿಸಿದ್ದು ಎಸ್ ಎಂ ಕೃಷ್ಣ. ಹಾಗಾಗಿ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಕರ್ನಾಟಕಕ್ಕೆ ಬಹಳ ಒಂದು ಪ್ರೀತಿಯ ಒಂದು ಅಭಿಮಾನ ಇದೆ. ಮದ್ದೂರಿನಿಂದ ಹಲವು ಬಾರಿ ಶಾಸಕರಾದರು ಎಸ್ ಎಂ ಕೃಷ್ಣ. ಕರ್ನಾಟಕ ಸರ್ಕಾರದಲ್ಲಿ ಅವರು